ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತು ರವಾ ಬಳಸ್ಕೊಂಡು ಮತ್ತು ಬೀಟ್ರೂಟ್ ಬಳಸ್ಕೊಂಡು ಸೂಪ್ರಾಗಿ ಬ್ರೇಕ್ಫಾಸ್ಟ್ ಮಾಡೋಣ. ಭಾಳ ಟೈಮ್ ಇಲ್ಲರಿ, ಒಂದು 10 ನಿಮಿಷದಾಗಂದ್ರೆ ಈ ಬ್ರೇಕ್ಫಾಸ್ಟ್ ರೆಡಿ ಆಗ್ಬಿಡ್ತೈತಿ. ನಿಮ್ಮ ಮಕ್ಕಳು ವಾರದಾಗ ಎಷ್ಟು ಸತಿ ಇದನ್ನು ಮಾಡಿಕೊಟ್ರು ಇಷ್ಟಪಟ್ಟು ತಿಂತಾರೆ. ಬೀಟ್ರೂಟ್ ಯಾರು ತಿನ್ನೋಂಗಿಲ್ಲ ಅಂತಾರಲ್ಲ, ಈ ರೀತಿ ಮಾಡಿಕೊಡ್ರಿ. ಬೀಟ್ರೂಟ್ ಅಂದ್ರೆ ಆರೋಗ್ಯ ನೋಡಿರಿ. ಈಗ ಫಸ್ಟ್ ಒಂದು 1/4 ಕಪ್ಪಷ್ಟು ನಾನು ರವಾ ತೊಗೊಂಡೇನಿ ನೋಡಿರಿ. ಇದು ಬಾಂಬೆ ರವಾ. ಇದಕ್ಕೆ ನಾನು ಒಂದು ಬೀಟ್ರೂಟ್ನ ಮೇಲಿನ ಸಿಪ್ಪೆ ಎಲ್ಲ ಹೆರೆದು ಈ ರೀತಿ ತುರ್ಕೊಂಡು ತೊಗೊಂಡೇನಿ ಬೀಟ್ರೂಟ್. ಈಗ ಬೌಲ್ ಹಿಡ್ಕೊಂಡೇನಿಲ್ಲ ಕೈ ಒಳಗೆ, ಅದ್ರದ್ದು 1 ಬೌಲಷ್ಟು ತೊಗೊಂಡೇನಿ ನೋಡಿರಿ ನಾನು. ಈಗ ಇದನ್ನು ಫಸ್ಟ್ ರವಾ ಒಳಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಬೀಟ್ರೂಟ್ನೆಲ್ಲ. ಅಂದ್ರೆ ನಾವೀಗ ಎಲ್ಲ ತರಕಾರಿ ಮತ್ತು ಏನೋ ಮಸಾಲೆ ಹಾಕೋಣ ಮಟ ಅಂದರೂ ರವಾ ಬೀಟ್ರೂಟ್ ಒಳಗೆ ಒಂದು ಸ್ವಲ್ಪ ನೆನೆದು ಬಿಡ್ತೈತಿ ನೋಡಿರಿ. ಫಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ಬೀಟ್ರೂಟ್ನ ರವಾ ಒಳಗೆಲ್ಲ. ಭಾಳ ಹೆಲ್ದಿಯಾಗಿರ್ತೈತೆ ನೋಡಿರಿ, ಮಕ್ಕಳಿಗಂತೂ ಭಾಳ ಚಲೋ ರೀ ಇದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಸ್ಕೂಲ್ಗೆ, ಆಫೀಸ್ಗೆ ಕಟ್ಟಾಕ ಭಾಳ ಈಸಿ ಆಗೈತಿ ಮತ್ತು ಫಟಾಫಟನೂ ಆಕೈತಿ. ಈಗ ಇದನ್ನು ಇಷ್ಟನ್ನು ಕಲಿಸ್ಕೊಂಡೆ ಇದಕ್ಕೆ ಏನೇನು ಬೇಕಂತೆಲ್ಲ ಹಾಕೊಂಡ್ಬಿಡೋಣ. ಫಸ್ಟ್ ಒಂದು ಕ್ಯಾರೆಟ್ ತುರಿದು ಹಾಕ್ಕೊಂಡೇನಿ ನೋಡಿರಿ ನಾನು. ಆಮೇಲೆ ಒಂದು ಉಳ್ಳಾಗಡ್ಡಿ ಅಷ್ಟು ತೊಗೊಂಡೇನಿ ಸಣ್ಣಗೆ ಹೆಚ್ಚಿ, ಕರಿಬೇವು ತೊಗೊಂಡೇನಿ, ಕೊತ್ತಂಬರಿ ಸಣ್ಣಗೆ ಹೆಚ್ಚಿ ತೊಗೊಂಡೇನಿ, ಆಮೇಲೆ ಶುಂಠಿನ ಹೆರೆದು ತೊಗೊಂಡೇನಿ ಒಂದು ಅರ್ಧ ಇಂಚಷ್ಟು. ಪೆಪ್ಪರ್ ಪೌಡ್ರ್ ಹಾಕೋತೇನೆ ನೋಡಿರಿ 1 ಸ್ಪೂನಷ್ಟು. ಜೀರಿಗೆ ಹಾಕೋತೇನೆ 1 ಸ್ಪೂನ್. ಧನಿಯಾ ಪುಡಿ 1 ಸ್ಪೂನಷ್ಟು ತಗೋರಿ. ಆಮೇಲೆ ಹಿಂಗೆ ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕೋತೀನಿ. ಹಸಿ ಮೆಣ್ಸಿಕಾಯಿ ಪೇಸ್ಟ್ ಮಾಡ್ಕೊಂಡೇನಿ ನೋಡ್ರಿ. ನಾನು ಬರೀ ಮೆಣ್ಸಿಕಾಯಿ ಉಪ್ಪು ಅಷ್ಟು ಹಾಕ್ಕೊಂಡು ರುಬ್ಕೊಂಡೇನಿ. ಫಸ್ಟ್ ಇದ್ರೊಳಗೆಲ್ಲ ಹಾಕ್ಕೊಂಬಿಟ್ಟೇನಿ, ಶುಂಠಿ ಜೀರಿಗೆ ಎಲ್ಲ ಅದಕ್ಕೆ ಅದನ್ನ ಅಷ್ಟು ಮಾಡ್ಕೊಂಡೇನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕಸೂರಿ ಮೆಂತಿ ಒಂದು ಸ್ವಲ್ಪ ತೊಗೊಂಡು ಇದನ್ನು ಕೈ ಒಳಗೆ ತಿಕ್ಕಿ ಹಾಕ್ಕೊಂಡೇನಿ. ಈ ಮಸಾಲೆ ಎಲ್ಲ ಫಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಹಿಟ್ಟು ಹಾಕಿಂದ ಮಿಕ್ಸ್ ಮಾಡೋಕ್ಕಾಗೋದಿಲ್ಲ, ಎಲ್ಲ ಒಂದೇ ಕಡೆ ಕುಂತು ಬಿಡ್ತೈತಿ. ಫಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲ ಕೂಡ್ಕೋತೈತಿ, ಉಪ್ಪು ಮಸಾಲೆ ಎಲ್ಲ. ಆಮೇಲೆ 1 ಕಪ್ಪಷ್ಟು ನಾನು ಜೋಳದ ಹಿಟ್ಟು ತೊಗೊಂಡೇನಿ ನೋಡಿರಿ. 1 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡೇನಿ. ಆಮೇಲೆ 3 ಸ್ಪೂನಷ್ಟು ಗೋಧಿ ಹಿಟ್ಟು ತೊಗೊಂಡೇನಿ. 1 ಕಪ್ ಜೋಳದ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು ಮತ್ತು 3 ಸ್ಪೂನ್ ಗೋಧಿ ಹಿಟ್ಟು. ಜಾಸ್ತಿ ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಒಂಥರ ಜೇಕದಂಗೆ ಆಗ್ತಾವೆ, ಹಾಗಾಗಿ ಗೋಧಿ ಹಿಟ್ಟು ಜಾಸ್ತಿ ಹಾಕ್ಕೊಂಡಿಲ್ರಿ ನಾನು. ರವೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಹಾಕಿರ್ತಾವೆ ನೋಡಿರಿ, ಜಲ್ದಿ ಮೆತ್ತಗಾಗೋದಿಲ್ಲ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನಾದ್ಕೊಂಡ್ಬಿಡ್ತೇನೆ ರೀ. ಮೆತ್ತಗೆ ಸಾಫ್ಟಾಗಿ ನಾದ್ಕೋರಿ, ಭಾಳ ಗಟ್ಟಿನ ನಾದಬಾರ್ದ್ರಿ, ಭಾಳ ತೆಳುವಾಗಿ ನಾದಬಾರ್ದು. ಯಾಕಂತ ತೆಳುವಾಗಿ ನಾದಿದ್ರೆ ಇದನ್ನು ನಾವು ಲಟ್ಟಿಸ್ತೇವಲ್ಲ ಅವಾಗ ತೆಗೆದು ಹಂಚೊಳಗೆ ಹಾಕೋಕ್ಕಾಗೋದಿಲ್ಲ ನೋಡಿರಿ. ಇದನ್ನು ಚರ ನಾದಕ್ಕೆ ಹೋಗ್ಬಾರ್ದ್ರಿ, ಈ ರೀತಿ ಕೈಯಲ್ಲಿ ಇಷ್ಟೇ ಕಲಿಸ್ಕೋಬೇಕು. ಚರ ನಾದಿದ್ರೆ ಏನಾಕೈತ್ರಿ, ಇದು ಬಿಸಿ ಇದ್ದಾಗ ಚಲೋ ಅನ್ನಿಸ್ತೈತ್ರಿ. ಆರಿಂದ ಹಿಂಗೆ ನಾವು ಹರ್ಕೋತೇವಲ್ಲ ಒಂಥರ ಜೇಕಾದಂಗೆ ಆಗ್ತಾವೆ, ತಿನ್ನಾಕ ಬಾಯಿ ಒಳಗೆ ಜಲ್ದಿ ನುರಿಯೋಂಗಿಲ್ರಿ, ಮಕ್ಳಿಗಾತ ದೊಡ್ಡವ್ರಿಗಾತ ನೋಡಿರಿ. ಈ ರೀತಿ ಕಲಸಿ ಇಟ್ಕೊಂಡೆ ನಾ ಹಿಟ್ಟು. ಇದನ್ನು ಒಂದು 5 ನಿಮಿಷ ಅಷ್ಟೇ ಇದನ್ನು ಸೈಡ್ ಇಟ್ಕೊಂಡ್ಬಿಡೋಣ ನೆನೆಸಾಕ. ರವೆ ಎಲ್ಲ ಮಿಕ್ಸ್ ಆಕೈತಿ ಎಲ್ಲಾದರೂ ಕೂಡ ನೋಡಿರಿ. 5 ನಿಮಿಷ ನೆನೆದಿಂದೂ ಈ ರೀತಿ ಅದನ್ನು ಭಾಳ ನಾದಕ್ಕೆ ಹೋಗ್ಬೇಡ್ದ್ರಿ. ಜಸ್ಟ್ ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು, ತಳಗಿನ ಮೇಲೆ ಮ್ಯಾಲಿನ ಕೆಳಗೆ. ಈಗ ತಾಲಿಪಟ್ಟಿ ಮಾಡೋ ಅಷ್ಟು ಉಳ್ಳಿ ತೊಗೊತೇನೆ ನೋಡಿರಿ ನಾನು. ಈ ರೀತಿ ಬೀಟ್ರೂಟ್ ತಾಲಿಪಟ್ಟಿ ಮಾಡಿಕೊಡ್ರಿ ಮಕ್ಕಳಿಗೆ, ಹೆಲ್ದಿಯಾಗಿರ್ತೈತಿ. ಹಂಗೆ ಬೀಟ್ರೂಟ್ ಕೊಟ್ರೆ ತಿನ್ನೋಂಗಿಲ್ಲ ಮಕ್ಕಳು, ಈ ರೀತಿಯಾಗಿ ಮಾಡಿಕೊಟ್ರೆ ತಿಂತಾರೆ ನೋಡಿರಿ. ನಮ್ಮ ಮನೆಯೊಳಗಂತೂ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ. ಪಿಂಕ್ ಕಲರ್ ಇರ್ತೈತಲ್ರಿ, ಅದು ಪಿಂಕ್ ಕಲರ್ ತಾಲಿಪಟ್ಟಿ ಅಂತೇಳಿ. ಅದು ಕವರ್ ತೊಗೊಂಡಿದ್ದೆ ನಾನು. ಒಂದು ಕವರ್ಗೆ ಎಣ್ಣೆ ಹಚ್ಕೊಂಡು ಆ ತಾಲಿಪಟ್ಟಿ ಹಿಟ್ಟು ಇಟ್ಕೊಂಡು ಅದ್ರ ಮ್ಯಾಗ ಇನ್ನೊಂದು ಕವರ್ ಇಟ್ಟು ಲಟ್ಟಿಸ್ತೇನೆ ನೋಡ್ರಿ. ಈಗ ಬರಾಬರ ಆಗ್ತೈತ್ರಿ, ಒಂದು ಸ್ವಲ್ಪನೂ ಕೈಗೆ ಅಂಟ್ಕೊಳಂಗಿಲ್ಲ, ಮತ್ತು ಲಟ್ಟಿ ಗುಣಿಗೆ ಅಂಟ್ಕೊಳಂಗಿಲ್ಲ, ಮತ್ತು ಕೆಳಗೆ ಅಂಟ್ಕೊಳಂಗಿಲ್ಲ. ನಾವು ಹೆಂಗೆ ಬೇಕಾದ ಲಟ್ಸಿದ್ರೂ, ಎಷ್ಟು ತೆಳುವಾಗಿ ಲಟ್ಸಿದ್ರೂ ಸ್ವಲ್ಪ ಹರಿಯೋಂಗಿಲ್ಲ ನೋಡಿರಿ. ಭಾಳ ತೆಳುವಾಗಿ ಮಾಡಬಾರ್ದ್ರಿ ಹಿಟ್ಟು, ಮತ್ತು ಗಟ್ಟಿನೂ ಮಾಡ್ಬಾರ್ದು. ಗಟ್ಟಿ ಮಾಡಿದ್ರೆ ಚಲೋ ಅನ್ಸೋಂಗಿಲ್ಲ ತಿನ್ನಾಕ ನೋಡಿರಿ. ಈ ರೀತಿ ಲಟ್ಟಿಸ್ಕೊಂಡೆ ನಾನು, ಸ್ವಲ್ಪನೂ ಅಂಟೋಂಗಿಲ್ಲ ಮತ್ತು ಹರಿಯೋಂಗೂ ಇಲ್ಲ. ಈ ರೀತಿ ಗಟ್ಟಿಯಾಗಿ ಅಥವಾ ಮೆದುವಾಗಿ ಕಲಿಸ್ಕೊಂಡು ಇಟ್ಕೊಂಡ್ರೆ. ಈಗ ಅದನ್ನು ತೆಗೆದು ಗ್ಯಾಸಿನ ಮ್ಯಾಗ ಹಂಚಿ ಕಾಯಕ್ಕೆ ಇಟ್ಟಿದ್ದೆ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡೇನಿ, ಹಾಕ್ಕೊಂಬಿಡ್ತೇನೆ ನೋಡಿರಿ. ಈಗ ಇದನ್ನು ಒಟ್ಟು ಗ್ಯಾಸ್ ಫ್ಲೇಮ್ ಸಣ್ಣ ಇಡಕ್ಕೆ ಹೋಗ್ಬಾರ್ದ್ರಿ, ಯಾವಾಗಲೂ ಜೋರ ಇಟ್ಕೊಂಡು ಇದನ್ನ ಬೇಯಿಸ್ಕೋಬೇಕು. ಅಂದ್ರೆ ಎಲ್ಲ ಕಡೆ ಬೇಯ್ತೈತಿ. ಇದು ಸಣ್ಣ ಇಟ್ಕೊಂಡ್ರೆ ಹಸಿ ಬಿಸಿ ಆಕೈತಿ. ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಒಂದು ಸ್ವಲ್ಪ ಹೊತ್ತನ ಆತು ನೋಡಿರಿ ಬೇಯಿಸ್ಕೊಂಡು ಇದನ್ನ. ಈಗ ಹೊಳಿಸಿ ಹಾಕೊಂಡ್ಬಿಡ್ತೇನೆ ರೀ. ಒಂದು ಸೈಡೆ ಬೇಯ್ತ ಇನ್ನೊಂದು ಕಡೆ ಹೊಳಿಸಿ ಹಾಕೋತೀನಿ. ಮಕ್ಳಿಗೆ ಕಲರ್ ಆಗಿ ಕಾಣಿಸ್ತೈತಲ್ರಿ, ಇಷ್ಟಪಟ್ಟು ತಿಂತಾರೆ.
ಹೊಳ್ಳಿಸಿ ಹಾಕ್ಕೊಂಡು ಒಂದು ಸ್ವಲ್ಪ ಮ್ಯಾಗ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ತನಕ ಬಿಟ್ಟು ಅದೇ ರೀತಿನ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಒಂದು 5 ನಿಮಿಷ ಬಿಟ್ಟು ಚಲೋತ್ತಂಗೆ ಒಂದು ಸ್ವಲ್ಪ ಹಸಿ ಇಲ್ಲಾರ್ದಂಗೆ ಬೇಯಿಸ್ಕೋಬೇಕ್ರಿ ಅವನು. ಯಾವುದೇ ಬೀಟ್ರೂಟ್ ಗಜ್ಜರಿ ಮತ್ತು ನಿಮ್ಮ ಕಡೆ ಯಾವ ಮನೆಯೊಳಗೆ ತರಕಾರಿ ಇರ್ತೈತಲ್ಲ ಅದನ್ನು ಹಾಕ್ಕೊಂಡು ಮಾಡ್ಕೊರಿ. ಮಸಾಲಿನ ಹಾಕಿದ್ದ ಅಂತೇನಿಲ್ಲ, ನಿಮ್ಮ ಮನೆಯೊಳಗೆ ಯಾವ್ದು ಇರ್ತೈತಲ್ಲ ಅದನ್ನು ಹಾಕ್ಕೊಂಡು ಮಾಡ್ಕೊಬೋದು ರೀ. ನೋಡಿರಿ ಬೀಟ್ರೂಟ್ ತಾಲಿಪಟ್ಟಿ ರವೆ ಹಾಕಿ ರೆಡಿ ಆಯ್ತು ನಮಗೆ. ಈಗ ಸರ್ವ್ ಮಾಡ್ಬಿಡೋ. ಮೊಸರು ಕೊಬ್ಬರಿ ಚಟ್ನಿ ಹಾಕ್ಕೊಂಡೇನು ನೋಡಿರಿ, ನಿಮಗೆ ಏನು ಅಡ್ಜಸ್ಟ್ ಆಕೈತಲ್ಲ ಅದನ್ನು ಮಾಡ್ಕೊಂಡು ತಿನ್ಬೋದು ನೀವು. ನೋಡಿರಿ ಎಷ್ಟು ಮಸ್ತ್ ಕಾಣತ್ತಾವೆ, ಸೂಪರ್ ಆಗದಾವು, ಕಲರಾಗಿ ಕಾಣಿಸ್ತಾವೆ. ಮತ್ತು ಯಾರು ಶಶಿ ಕುಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನಾಗ ಇರ್ತೈತೆ ಅದನ್ನ ಒತ್ತಿದ್ರೆ ನಾ ಮಾಡಿದ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತೈತೆ ನೋಡಿರಿ. ಯಾವ ಊರಿಂದ ನೋಡಾತ್ರಿ ಎಲ್ಲಿಂದ ನೋಡಾತ್ರಿ ಅನ್ನೋದು ಕಮೆಂಟ್. ಮಕ್ಕಳಿಗೆ ಈ ರೀತಿ ಬೆಳಗ್ಗೆ ಹೆಲ್ದಿಯಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಟ್ರೆ ಆರೋಗ್ಯವಾಗಿರ್ತಾರೆ. ಈ ರೀತಿ ಹಾರ್ಡಾಗಿ ಬೇಯಿಸ್ಬೇಕ್ರಿ ಅವನ್ನ, ಸ್ವಲ್ಪ ಬಿರುಸಾಗಿ. ಅಂದ್ರೆ ನಾವು ಬುಟ್ಟಿಯೊಳಗೆ ಹಾಕಿಡ್ತೇವಲ್ಲ ಆವಾಗ ಮೆತ್ತಗಾಗ್ತಾವೆ ನೋಡಿರಿ. ಫಸ್ಟ್ ಟೈಮ್ ಮೆತ್ತಗಾಗ್ಬಿಟ್ರೆ ಚಲೋ ಅನ್ಸೋಂಗಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.